ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ಮಾದಕ ವಸ್ತುಗಳಾದ ಗಾಂಜಾ ಮಾರಾಟ, ಇದರ ಸಾಗಾಣಿಕೆ, ಸೇವನೆ ಮತ್ತು ಬೆಳೆಯುವುದು ಮತ್ತು ಸಂಗ್ರಹಣೆ ಕೃತ್ಯಗಳು ಶಿಕ್ಷಾರ್ಹ ಅಪರಾಧವಾಗಿದ್ದು, ಶಿವಮೊಗ್ಗ ಜಿಲ್ಲಾ ಪೊಲೀಸರು ಮಾದಕ ವಸ್ತುಗಳ ವಿರುದ್ಧ ಶೂನ್ಯ ಸಹಿಷ್ಣುತೆ ಹೊಂದಿದ್ದು, ತಳಮಟ್ಟದಿಂದಲೇ ಇದರ ನಿಯಂತ್ರಣಕ್ಕೆ ಶಿವಮೊಗ್ಗ ನಗರ ಮತ್ತು ಜಿಲ್ಲೆಯಲ್ಲಿ ವಿಶೇಷ ಕ್ರಮ ಕೈಗೊಂಡಿದ್ದೇವೆ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗ ನಗರದ ಡಿಆರ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ಶಿವಮೊಗ್ಗ ನಗರದಲ್ಲಿ 2025ನೇ ಸಾಲಿನಲ್ಲಿ 563 ಗಾಂಜಾ ಸೇವನೆ ಪ್ರಕರಣ ದಾಖಲಾಗಿದ್ದು 671 ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗಾಂಜಾ ಸಂಬಂಧಪಟ್ಟಂತೆ ಶಿವಮೊಗ್ಗ ಸಿಟಿನಲ್ಲಿ ಮತ್ತು ಶಿವಮೊಗ್ಗ ನಗರದಲ್ಲಿ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡಿದ್ದೀವಿ, ಯಾವ ರೀತಿ ಝೀರೋ ಟಾಲರೆನ್ಸ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂತಂದು ಕೆಲವು ಸ್ಟ್ಯಾಟಿಸ್ಟಿಕ್ಸ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ಮೊದಲನೇದಾಗಿ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತು ಅಂತಂದರೆ ಕಳೆದ 3 ವರ್ಷದಲ್ಲಿ ಈ ವರ್ಷದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ನ ನಾವು ಮಾಡಿದ್ದೀವಿ. ಕನ್ಸಂಪ್ಷನ್ ಕೇಸಸ್ಸು 420 ಕೇಸಸ್ ಮಾಡಿದ್ದೀವಿ. ಹೋದ ವರ್ಷ ಅದು 300 ಚಿಲ್ಲರೆ ಇತ್ತು, ಅದ್ರ ಹಿಂದಿನ ವರ್ಷ 200 ಚಿಲ್ಲರೆ ಇತ್ತು. ಸೊ ಕೇಸಸ್ ಹೆಚ್ಚಾದಂಗೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆಯಾ ಅಂತ ಕೆಲವೊಬ್ರು ಇನ್ಫಾರ್ಮ್ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಯಿಂದ ಪ್ರೋಆಕ್ಟಿವ್ ಆಗಿ ಯಾವುದೇ ರೀತಿ ಸಣ್ಣ ಪುಟ್ಟ ಗಲಾಟೆ ಆಗ್ತದೆ ಅಥವಾ 2 ವೀಲರ್ನಲ್ಲಿ ಅಥವಾ ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಯಾವುದೇ ರೀತಿ ಪಬ್ಲಿಕ್ ಇಂದ ಕಂಪ್ಲೇಂಟ್ಸ್ ಬಂದರೂ ಕೂಡ ಫಸ್ಟ್ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಮಾಡಿಸ್ತಾ ಇದ್ವಿ. ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ನೀವು ನೋಡ್ತು ಅಂತಂದ್ರೆ ಸುಮಾರು 4209 ಜನನ್ನ ನಾವು ಈ ಸಲ ಗಾಂಜಾ ಕನ್ಸಂಪ್ಷನ್ ಟೆಸ್ಟಿಗೆ ಒಳಪಡಿಸಿದ್ವಿ. ಆ 4209 ಜನದಲ್ಲಿ ನಮಗೆ 420 ಜನ ಪಾಸಿಟಿವ್ ಅಂತಂದು ಬಂದಿದೆ, ಇನ್ನು ಮಿಕ್ಕಿದವರು ನೆಗೆಟಿವ್ ಅಂತ ಬಂದಿದೆ. ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಪ್ರತಿದಿನ ಸಂಜೆ 6 ಗಂಟೆಯಿಂದ 10-10:30ವರೆಗೂ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸಸ್ ಅಂತ ಮಾಡ್ತಾ ಇದ್ವಿ. ಅದರಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಕಡೆ ಫುಟ್ ಪ್ಯಾಟ್ರೋಲಿಂಗ್ ಮಾಡ್ತೀವಿ, ಮತ್ತು ಈ ಖಾಲಿ ಲೇಔಟ್ಸು ಅಥವಾ ಅಡ್ಡಗಳಂತ ಮಾಡಿಕೊಂಡು ಸುಮ್ಮನೆ 4-5 ಜನ ಅನುಮಾನಾಸ್ಪದವಾಗಿ ಕೂತ್ಕೊಂಡಿರ್ತಾರೆ ಅಂತಂದರೆ ಅಂಥವ್ರನ್ನ ಪಿಕ್ ಮಾಡಿಕೊಂಡು ನಮ್ಮ DAR ವೆಹಿಕಲ್ನ ಕಳಿಸಿ ಪಿಕ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರದ್ದು ಆಂಟಿಸಿಡೆಂಟ್ಸ್ನ ಚೆಕ್ ಮಾಡಿ ಇಂಥವ್ರಿಗೆ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ಗೂ ಕೂಡ ಒಳಪಡಿಸ್ತಾ ಇದ್ವಿ. ಇದು ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಮಾಡ್ತಾ ಇದ್ವಿ, ಎಸ್ಪೆಷಲಿ ಫೋಕಸಿಂಗ್ ಆನ್ ಶಿವಮೊಗ್ಗ ಸಿಟಿ. ಶಿವಮೊಗ್ಗ ಸಿಟಿಗೆ ನಂಬರ್ಸು ಎಕ್ಸ್ಟ್ರಾ ಸೆಪರೇಟಾಗಿ ಕೊಟ್ಟಿದ್ದೀನಿ. ಶಿವಮೊಗ್ಗ ಸಿಟಿನಲ್ಲೇನೆ ಈ ಸಲ 279 ಜನ ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಪಾಸಿಟಿವ್ ಬಂದಿದೆ. ಒಟ್ಟು 2796 ಜನರ ಮೇಲೆ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟನ್ನು ಮಾಡಿಸಿದ್ವಿ. ಅದು ಒಂದು. ಎರಡನೇದು, ಈ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಜೊತೆಗೆ ಡ್ರೋನ್ ಕೂಡ ನಾವು ಬಳಕೆ ಮಾಡ್ಕೊತಾ ಇದ್ದೀವಿ. ಎಲ್ಲೆಲ್ಲಿ ಸ್ವಲ್ಪ ಈ ಅಡ್ಡಗಳ ಥರ ಮಾಡ್ಕೊಂಡಿರ್ತಾರೆ, ಔಟ್ಸ್ಕರ್ಟ್ಸ್ ಇರ್ತಾರೆ, ಪೊಲೀಸವ್ರು ಹೋಗೋ ಅಷ್ಟರಲ್ಲಿ ಅವರು ಹೊರಗಡೆ ಓಡೋಗ್ಬೋದು, ಆ ರೀತಿ ಏನಾದ್ರು ಮಾಡ್ತಾರೆ ಅಂತಂದರೆ ಅಂಥ ಕಡೆಯಲ್ಲೂ ಕೂಡ ನಾವು ಡ್ರೋನ್ನ ಕಳಿಸಿ ಅವರು ಇಮೇಜಸ್ನ ಕ್ಯಾಪ್ಚರ್ ಮಾಡಿಕೊಂಡು ಆನಂತರ ಅವ್ರನ್ನ ಸ್ಟೇಷನ್ಗೆ ಪಿಕ್ ಮಾಡ್ಕೊಂಡು ಬಂದು ಅವ್ರಿಗೆ ಇಂಟ್ರಾಗೇಷನ್ ಮಾಡಿ ಗಾಂಜಾ ಅವ್ರು ಏನಾದ್ರು ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂತು ಅಂತಂದರೆ ಎಲ್ಲಿಂದ ತೊಗೊಂಡ್ಬರ್ತಾರೆ, ಯಾರು ಇವ್ರಿಗೆ ಸಪ್ಲೈ ಮಾಡ್ತಾರೆ, ಅಥವಾ ಸಪ್ಲೈಯರ್ ಇದ್ದಾರೆ ಅಂತಂದರೆ ಯಾರಿಗೆ ಇವ್ರು ಸಪ್ಲೈ ಮಾಡ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ತೊಗೊಂಡು ಬಂದ್ಬಿಟ್ಟು ನಾವು ಕೇಸಸ್ನ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲಾ ಪೊಲೀಸಿಂದ ದೇರ್ ಈಸ್ ಝೀರೋ ಟಾಲರೆನ್ಸ್ ಫಾರ್ ಗಾಂಜಾ ಆರ್ ಎನಿ ಅದರ್ ಸಚ್ ಇಲ್ಲೀಗಲ್ ಆಕ್ಟಿವಿಟಿ. ಪೆಡ್ಲರ್ಸ್ ವಿರುದ್ಧನೂ ಕೂಡ ನಾನು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಹಾಕಿದ್ದೀನಿ. ಈ ವರ್ಷ ಸುಮಾರು 35 ಪ್ರಕರಣಗಳನ್ನ ನಾವು ಪೆಡ್ಲರ್ಸ್ ವಿರುದ್ಧ ಮಾಡಿದ್ದೀವಿ. ಅದರಲ್ಲಿ 80 ಜನ ಆರೋಪಿತರಿದ್ದಾರೆ.
35 ಕೇಸು, 80 ಜನ ಆರೋಪಿತರು. ಇನ್ನೂ 1 ತಿಂಗಳಿದೆ. ದಿ ನಂಬರ್ಸ್ ವಿಲ್ ಬಿ ಇನ್ಕ್ರೀಸ್ ಅಪ್ ಟು ಅರೌಂಡ್ 40-45 ಕೇಸಸ್ನ ನಾವು ಪೆಡ್ಲಿಂಗ್ ರಿಲೇಟೆಡ್ ಮಾಡ್ತೀವಿ. ಆಮೇಲೆ ಇವ್ರು ಎಲ್ಲಿಂದ ತಗೊಂಡ್ಬರ್ತಾರಲ್ವಾ ಅಲ್ಲಿಗೂ ಕೂಡ ನಾವು ಟೀಮ್ಸ್ನ ಕಳಿಸ್ತಾ ಇದ್ದೀವಿ. ಕೆಲವೊಂದ್ಸಲಿ ಆಂಧ್ರದಿಂದ, ಆಮೇಲೆ ಬೆಂಗಳೂರಿಂದ ಅಥವಾ ಬೇರೆ ಜಿಲ್ಲೆಗಳಿಂದ ಕೂಡ ತಗೊಂಡು ಬಂದಿರತಕ್ಕಂಥ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಅದು ರಿವೀಲ್ ಆಗಿದೆ. ಮತ್ತೊಂದು, ಕರ್ನಾಟಕ ಸರ್ಕಾರದಿಂದ ಈಗ ಹೊಸದೊಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಒಂದು ಆಂಟಿ ನಕ್ಸಲ್ ಟಾಸ್ಕ್ ಫೋರ್ಸ್ ಅಂತ ಒಂದು ಮಾಡಿದ್ದಾರೆ. ಪ್ರತಿ ಸ್ಟೇಷನ್ ಅಲ್ಲೂ ಕೂಡ ಈ ಡ್ರಗ್ಸ್ ರಿಲೇಟೆಡ್ ಒಂದು ಸ್ಪೆಷಲ್ ಕಮಿಟಿ ಇರುತ್ತೆ ಪ್ರತಿ ಸ್ಟೇಷನ್ ಅಲ್ಲೂ ಕೂಡ. ಅಂಡ್ ಪ್ರತಿ ಸ್ಟೇಷನ್ಗೂ ಒಬ್ರು ನೋಡಲ್ ಆಫೀಸರ್ ಇರ್ತಾರೆ. ನಮ್ಮ ಅಡಿಷನಲ್ SP 2 ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಅವರು ನಮ್ಮ ಜಿಲ್ಲೆಗೆ ನೋಡಲ್ ಆಫೀಸರ್ ಆಗಿರ್ತಾರೆ. ಅಂದ್ರೆ ಬರೀ ಗಾಂಜಾ ರಿಲೇಟೆಡ್ ಆರ್ ಡ್ರಗ್ಸ್ ರಿಲೇಟೆಡ್ ಕೇಸಸ್ನೇ ಅವರು ಫೋಕಸ್ ಮಾಡಿಕೊಂಡು ಪ್ರತಿ ತಿಂಗಳು ಎಷ್ಟು ಕೇಸಸ್ ಮಾಡಿದೀವಿ, ಎಲ್ಲೆಲ್ಲಿ ಇದು ಜಾಸ್ತಿ ಆಗ್ತಾ ಇದೆ, ಹಾಟ್ಸ್ಪಾಟ್ಸ್ ಎಲ್ಲಿದೆ, ಏನು ಎತ್ತ ಅಂತಂದು ವಿಚಾರಣೆ ಮಾಡಿಕೊಂಡು ಅಂದ್ರೆ ಮುಂಜಾಗ್ರತಾ ಕ್ರಮ ಮತ್ತೆ ಎನ್ಫೋರ್ಸ್ಮೆಂಟ್ ನ ಮಾಡಲಿಕ್ಕೆ ಅವರು ನೋಡಲ್ ಆಫೀಸರ್ ಆಗಿರ್ತಾರೆ. ಅದ್ರ ಜೊತೆಗೆ ನಾವು ಬೇರೆ ಇಲಾಖೆ ಜೊತೆಗೂ ಕೋಆರ್ಡಿನೇಟ್ ಮಾಡ್ತಾ ಇದೀವಿ. ಎನ್ಕಾರ್ಡ್ ಮೀಟಿಂಗ್ ಅಂತ ಒಂದು ಮಾಡ್ತೀವಿ. ಎನ್ಕಾರ್ಡ್ ಮೀಟಿಂಗ್ ಅಂತಂದ್ರೆ ಅದರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು, ಇಂಟು, IB ಮತ್ತೆ ಬೇರೆ NGOs ಮತ್ತೆ ರೆವಿನ್ಯೂ ಅಫಿಷಿಯಲ್ಸು ಮತ್ತೆ ನಮ್ಮ ಇಲಾಖೆ ಎಲ್ಲರೂ ಸೇರ್ಕೊಂಡು, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇವರು ಕೂಡ ಇರ್ತಾರೆ. ಗಾಂಜಾನ ಎಲ್ಲಾದ್ರೂ ಬೆಳೀತಾ ಇದಾರಾ, ಅವ್ರು ಕ್ರಾಪ್ ಸರ್ವೆ ಹೋದಾಗ ಅವ್ರ ಗಮನಕ್ಕೆ ಏನಾದ್ರು ಬಂದಿದ್ಯಾ, ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾವ್ದಾದ್ರು ಸ್ಕೂಲ್ನಲ್ಲಿ ಏನಾದರೂ ಇದು ವ್ಯಸನ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಕಾಲೇಜಸ್ ಅಲ್ಲಿ ಏನಾದರೂ ವ್ಯಸನ ಜಾಸ್ತಿ ಆಗ್ತಾ ಇದೆಯಾ, ಅದನ್ನು ಕೂಡ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಆ ಕಮಿಟಿನಲ್ಲಿ DC ಅವರು ಅದಕ್ಕೆ ಕಮಿಟಿದು ಹೆಡ್ ಆಗಿರ್ತಾರೆ. ಅವರು ಕೂಡ ನಮಗೆ ಸಾಕಷ್ಟು ಇನ್ಪುಟ್ಸ್ನ ಕೊಟ್ಟು ಅದ್ರ ಪ್ರಕಾರನೂ ಕೂಡ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದೀವಿ. ಪ್ರತಿ ತಿಂಗಳು ಕೂಡ ಈ ಮೀಟಿಂಗ್ ಆಗುತ್ತೆ. ಈ ಮೀಟಿಂಗ್ ಅಲ್ಲಿ ಏನೇನು ಇನ್ಪುಟ್ಸ್ ಕೊಡ್ತಾರೆ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆಯಿಂದ ನಾವು ಆಕ್ಟ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಈ ತಿಂಗಳಿಂದ ಅಂದ್ರೆ ನವೆಂಬರ್ 2025 ಲಾಸ್ಟ್ ತಿಂಗಳಿಂದ, ಇವತ್ತು ಡಿಸೆಂಬರ್ 1 ಆಗಿರೋದ್ರಿಂದ ಸನ್ಮಿತ್ರ ಅಂತಂದು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅಂದ್ರೆ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು, ಎಂಟೈರ್ ರಾಜ್ಯದಲ್ಲಿ ಆಗ್ತಾ ಇದೆ. ಯಾರ್ಯಾರು ಕನ್ಸಂಪ್ಷನ್ ಮಾಡಿದ್ದಾರೆ ಮತ್ತೆ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಆರೋಪಿಗೂ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿನ ನಾವು ಅಟ್ಯಾಚ್ ಮಾಡ್ತೀವಿ. ಅವರು ನೆಕ್ಸ್ಟ್ ಮತ್ತೆ ಏನಾದರೂ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರಾ, ಅಥವಾ ಎಲ್ಲಿಂದಾದ್ರೂ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಬೇರೆ ಯಾರಾದ್ರೂ ಇವ್ರ ಫ್ರೆಂಡ್ಸ್ಗೆ ಅಸಿಸ್ಟ್ ಮಾಡ್ತಿದಾರಾ, ಗಾಂಜಾ ಸೇವನೆ ಮಾಡಬೇಕು ನೀವು ಅಥವಾ ಎನ್ಕರೇಜ್ ಮಾಡ್ತಿದಾರಾ ಅಂತಂದು ನೆಕ್ಸ್ಟ್ ಫಾರ್ ಅವರು ವ್ಯಸನದಿಂದ ಮುಕ್ತ ಆಗೋವರೆಗೂ ಕೂಡ ಅವ್ರ ಜೊತೆಗೆ ಇವರು ಅಟ್ಯಾಚ್ ಆಗಿರ್ತಾರೆ. ಈಗ ನಮ್ಮಲ್ಲಿ ಓವರ್ ಆಲ್ ಅಕ್ಯೂಸ್ಡ್ 468 ಜನ ಈ ವರ್ಷನೇ ಏನು ಆರೋಪಿತರು ಇದ್ದಾರೆ, ಕನ್ಸಂಪ್ಷನ್ ಪ್ಲಸ್ 80 ಜನ ಪೆಡ್ಲರ್ಸು, ಅಷ್ಟೂ ಜನಕ್ಕೂ ಕೂಡ ಪ್ರತ್ಯೇಕವಾಗಿ ಒಬ್ಬ ಸಿಬ್ಬಂದಿನ ನಾವು ಅಟ್ಯಾಚ್ ಮಾಡ್ತೀವಿ.